ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಈ KVN ಪ್ರೊಡಕ್ಷನ್ಸ್ಗೂ ಮತ್ತೆ ಶಿವರಾಜ್ ಕುಮಾರ್ ಅವರು ಒಂದೇ ಸಿಮಿಲರ್ ಟೈಪಲ್ಲಿ ಬರ್ತಾರೆ. ಯಾಕಪ್ಪ ಅಂತಂದ್ರೆ ಈ ಶಿವರಾಜ್ ಕುಮಾರ್ ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಫಿಲಮ್ಸ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ, ಬಿಡ್ಕೊಡೋದೇ ಇಲ್ಲ, ಸ್ಟ್ರೆಸ್ ತಗೊಳೋದೇ ಇಲ್ಲ. 100% ಅವ್ರಿರೋ ಏಜ್ಗೂ ಮತ್ತೆ ಅವ್ರಿರೋ ಇದಕ್ಕೂ ಕ್ರೇಜಿ ಲೆವೆಲ್ ಅಂತ ಅನ್ಬೇಕು. ಅದೇ ತರ KVN ಪ್ರೊಡಕ್ಷನ್ಸ್ ಅವರು ಕೂಡ ಫಿಲಮ್ಸು 100% ಡಿಲೇ ಆಗ್ತಿದೆ, ಒಪ್ಕೋತೀನಿ. ಆದರೆ ಇವರು ಫಿಲಮ್ಸ್ನ ತಗೊಂತಿರೋದು ಕಮ್ಮಿ ಆಗಿಲ್ಲ, ಫಿಲಮ್ಸ್ನ ಪ್ರೊಡ್ಯೂಸ್ ಮಾಡ್ತಿರೋದು ಕಮ್ಮಿ ಆಗಿಲ್ಲ. ಯಾಕೆ ಅಂತಂದರೆ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಫಿಲಮ್ ಮಾಡ್ತಿದ್ದಾರೆ KVN ಪ್ರೊಡಕ್ಷನ್ಸ್ ಅವರು. ಅವತ್ತು ನೋಡಿದಾಗೆ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಅದಾದಮೇಲೆ ಪವನ್ ಒಡಿಯಾರ್ ಅವರೇ ಇದಕ್ಕೆ ಡೈರೆಕ್ಷನ್ ಅಂತ ಕೇಳಿದಾಗ ಇನ್ನೂ ಖುಷಿ ಆಯಿತು. ಯಾಕೆ ಅಂತಂದರೆ ಇವರ ಕಾಂಬೋ ಆಫ್ಟರ್ ತುಂಬ ಅಂದರೆ ತುಂಬ ಎಷ್ಟೋ ದಿವಸದಿಂದ ಚರ್ಚೆ ಆಗ್ತಿತ್ತು. ಕೊನೆಗೂ ಕೂಡ ಆ ಕಾಂಬೋ ಬರ್ತಿರೋದು ಅದು ಒಂಥರ ಪೋಸ್ಟ್ನೇ ಒಂಥರ ಡಿಫ್ರೆಂಟ್. ರಣಗಳು ವಾಪಸ್ ಬರ್ತಾವ್ರ ಅಂತ ನನಗೆ ಒಂಥರ ಪೋಸ್ಟ್ ನೋಡಿದಾಗ ಅಂತ ಅನಿಸಿತು. ಅದಕ್ಕೆ ತಮ್ನೇಲಲ್ಲೂ ಕೂಡ ಅದನ್ನೇ ಹಾಕಿದ್ದೀನಿ. ರಣಗಳು ವಾಪಸ್ ಬರ್ತಾರ ನೋಡೋಣ. ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಥವಾ ನೀವು ಮುಂಚೆಯಿಂದನೂ ನೋಡ್ತಾ ಇದ್ರೆ ನಮ್ಮ ಮೇಲೆ ಒಂದೇ ಒಂದು ನಿಮ್ಮ ಪ್ರೀತಿ ತೋರಿಸ್ಬೋದು. ಹೆಂಗೆ ಅಂತ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ. ಬನ್ನಿ ಈಗ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. ಇಲ್ಲೇ ಟ್ರೈನ್ ಬರಲಿಲ್ಲ. ಲೈಟ್ ಹೋಯ್ತು. ಹೇಳು ವಿಜ್ಜಿ ನೀನು ಹಚ್ಚಿರೋ ಬೆಂಕಿ ಬರೀ ಊರ್ನಲ್ಲ, ಇಡೀ ದೇಶನೇ ಸುಡ್ತಾ ಇದೆ. ವಾವ್, ಸೋ ನೈಸ್. ಎಲ್ಲ ಮಾಡಿ ಅದು ಹೇಗೋ ಆರಾಮಾಗಿದೆಯಾ? ಇಷ್ಟು ಧೈರ್ಯ ನಿನಗೆ ಅದೆಲ್ಲಿಂದ ಬಂತು? ಕೆಲವು ಸವಾಲುಗಳು ಧೈರ್ಯದ ಅಭಾವ ಯಾವತ್ತೂ ಆಗೋದಿಲ್ಲ. ಯಾರಿಗೆ ಬೇಲು ಏನು ಕತೆ ಅವೆಲ್ಲ ನೀವು ಫಿಲಮಲ್ಲಿ ನೋಡಬೇಕು. ಇದು ಬರೇ ಫಸ್ಟ್ ಲುಕ್ ಮಾತ್ರ. ತುಂಬ ಅಂದರೆ ತುಂಬ ದಿವಸದಿಂದ 5 days ಟುಗೂ 6 days ಟುಗೂ 3, 2, 1 ಅಂತ ಕೊನೆಗೂ ಕೂಡ ಲಾಂಚ್ ಮಾಡಿದ್ರು. KVN ಪ್ರೊಡಕ್ಷನ್ಸ್ ಅವರು ದುಡ್ಡಂತೂ ಕಮ್ಮಿ ಮಾಡಿರಲ್ಲ, ನೆಕ್ಸ್ಟ್ ಲೆವೆಲ್ಗೆ ಖರ್ಚು ಮಾಡಿರ್ತಾರೆ. ಫ್ರೇಮ್ಸು ಸಕ್ಕದಾಗಿ ಕಾಣಿಸ್ತಿದೆ. ಆದರೆ ಸ್ಟಾರ್ಟಿಂಗ್ ಬಂದಿರೋ ಫ್ರೇಮ್ಸು ಆ ವಿಜುವಲಿ ಇನ್ನೂ ಇದು ಫಸ್ಟ್ ಲುಕ್ ಆಗಿರೋದ್ರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ. ಶಿವರಾಜ್ ಕುಮಾರ್ ಅವರ ಎಂಟ್ರಿ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ವಿಜುವಲ್ಸು ನಾನು ಹೇಳ್ತಿರೋದು. ಆಮೇಲೆ ಯಾರು ಗುರು ಇವನು ಆ ವಿಜುವಲ್ಸ್ ಹೇಳ್ತಾವನೆ ಅಂತ ಅನ್ಕೊಂಬಿಟ್ರಿ. ಆ ವಿಜುವಲ್ಸ್ ಶಿವರಾಜ್ ಕುಮಾರ್ ಅವ್ರದ್ದು ಏನು ಅವ್ರ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ವಿಜುವಲ್ಸು ಸಕ್ಕದಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ರಜನೀಶ್ ಅವರು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ. ಸಕ್ಕದಾಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೇಕು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಶಿವರಾಜ್ ಕುಮಾರ್ ಅವರ ಲುಕ್ಕು ಏನು ಅಷ್ಟೊಂದು ಜನಕ್ಕೆ ಬೆಂಕಿ ಇಟ್ಟು ಆರಾಮಾಗಿ ಕೂತಿದ್ದಾರೆ. ಏನಕ್ಕೆ ಬೆಂಕಿ ಇಟ್ಟವ್ರೆ, ಅದರಿಂದ ಇರೋ ವಿಚಾರಗಳೇನು, ಅದೆಲ್ಲ ಮುಂದೆ ಬಿಡೋ ಅಪ್ಡೇಟ್ಸಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಈ ಮೂವಿ ನನಗೆ ಗೊತ್ತಿರೋಂಗೆ ಈ ವರ್ಷದಲ್ಲೇ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಬೇಗ ಫಾಸ್ಟಲ್ಲಿ ಮುಗಿಸ್ತಾರೆ ಶಿವರಾಜ್ ಕುಮಾರ್ ಅವರು. ಇದು ದುಡ್ಡಿಗೂ ಏನು ಕೊರತೆ ಇರಲ್ಲ, ಬೇಗ ಕೊಡ್ತಾರೆ. ಆದ್ದರಿಂದ ಈ ಫಿಲಮ್ ಬೇಗ ಬರೋ ಚಾನ್ಸಸ್ ಇರುತ್ತೆ. ಆದರೆ ಶಿವರಾಜ್ ಕುಮಾರ್ ಅವರ ಲುಕ್ಕು ಮತ್ತು ಅವರು ಶೇಡು ಏನಿದೆ, ಈ ಥರ ಶೇಡು ಅವ್ರಿಗೆ ತುಂಬ ಅಂದರೆ ತುಂಬ ಸೂಟ್ ಆಗಿದೆ ರೀಸೆಂಟ್ ಟೈಮ್ಸಲ್ಲಿ. ಜೈಲರ್ ಆಗಲಿ, ಭೈರತಿ ರಣಗಲ್ ಆಗಲಿ,
ಅದಾದಮೇಲೆ ಇನ್ನೂ ತುಂಬ ಅಂದರೆ ತುಂಬ ಮೂವೀಸಲ್ಲಿ ಮಫ್ತಿ ಮತ್ತು ಭೈರತಿ ರಣಗಲ್ಲ ಎರಡು ಸಿಮಿಲರ್, ಅಂದರೆ ಫಸ್ಟ್ ಪಾರ್ಟು ಈ ಸೆಕೆಂಡ್ ಪಾರ್ಟು. ಅದಾದಮೇಲೆ ಜೈಲರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗೋಯ್ತು. ಸೊ ಈ ಥರ ಒಂಥರ ಮಾಸು, ಒಂಥರ ಬ್ಲ್ಯಾಕ್ ಟಿಂಟ್ ಇರೋ ಈ ಥರದ್ದು ಬೇಸ್ ವಾಯ್ಸು ಸಖತ್ತಾಗಿ ಸೆಟ್ ಆಗುತ್ತೆ ಶಿವರಾಜ್ ಕುಮಾರ್ ಅವರಿಗೆ. ಇದರಲ್ಲೂ ಕೂಡ ಚೆನ್ನಾಗಿ ಸೆಟ್ ಆಗಿದೆ. ಆದರೆ ನನಗೆ ಡಿಸಪಾಯಿಂಟ್ ಆಯಿತು. ಯಾಕೆ ಅಂತಂದರೆ ಅವರ ಆ ಮೀಸೆ ಮತ್ತು ಅವರ ಲುಕ್ಕು ಆ ಭೈರತಿ ರಣಗಲ್ಲಲ್ಲಿ ನನಗೆ ಸಖತ್ ಇಷ್ಟ ಆಗಿತ್ತು. ಭೈರತಿ ರಣಗಲ್ಗಿಂತ ಮುಫ್ತಿಲಿ ನನಗೆ ಶಿವರಾಜ್ ಕುಮಾರ್ ಅವರು ಸಖತ್ ಇಷ್ಟ ಆಗಿದ್ರು. ಯಾಕೆ ಅಂತಂದರೆ ಆ ತೋರಿಸಿದ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಆ ಲುಕ್ ಆಗಲಿ, ಇದೇನಪ್ಪ ಗಡ್ಡ ಆಗಲಿ, ಪ್ರತಿಯೊಂದು ಸಖತ್ತಾಗಿತ್ತು. ಇದರಲ್ಲೂ ಕೂಡ ಅದನ್ನೇ ಕ್ಯಾರಿ ಮಾಡಿದ್ದಿದ್ರೆ ಚೆನ್ನಾಗಿರೋದು. ಅಂದರೆ ಭೈರತಿ ರಣಗಲ್ಲಾಗಿ ಬರಬೇಕು ಅಂತ ಹೇಳ್ತಲ್ಲ ಗುರು ನಾನು, ಅಂದರೆ ಅವ್ರ ಲುಕ್ ಏನಿತ್ತು ಅದೇ ಲುಕ್ನ ಸಿಮಿಲರ್ ಪ್ಯಾಟ್ರನ್ ಆಗಿ ಇದು ಟ್ರೈ ಮಾಡಿದ್ದಿದ್ರೆ, ಅದು ಇಲ್ಲಾಂದರೆ ಗೋಸ್ಟ್ ಲುಕ್ಕು, ಇವೆರಡೂ ಕೂಡ ಸಖತ್ ಇಂಟ್ರೆಸ್ಟಿಂಗ್, ನನಗೆ ಸಖತ್ ಇಷ್ಟ ಆಗಿತ್ತು ಅವರ ಲುಕ್ಸು. ಇದರಲ್ಲಿ ಏನು ಬಿಟ್ಟಿದ್ದಾರೆ, ಇದು ನನಗೆ ಆ ಮೀಸೆ ಮತ್ತು ಅದೆಲ್ಲ ನೋಡಿದ್ರೆ ಒಂಥರ ಅಷ್ಟು ಮಜಾ ಕೊಡಲಿಲ್ಲ ನನಗೆ. ಏಕೆ ಅಂತಂದರೆ ಅವ್ರನ್ನ ನಾವು ವಯಸ್ಸಾಗಿದ್ದಾರೆ ಅಂತ ಅಂದ್ಕೊಂಡಿಲ್ಲ. ಸೊ ಆ ಥರ ತೋರಿಸ್ದಾಗ ಇನ್ನು ನಮಗೆ ಅಷ್ಟೊಂದು ಮಜಾ ಕೊಡಲ್ಲ. ಸೊ ನನಗೆ ಗೋಸ್ಟಲ್ಲಿ ನೋಡಿದಾಗ ಸಖತ್ ಇಂಪ್ರೆಸಿವ್ ಅಂತ ಅನಿಸಿತ್ತು. ಅವರ ಲುಕ್ ಆಗಲಿ, ಸೆಟಪ್ಸ್ ಆಗಲಿ, ಆ ಭೈರತಿ ರಣಗಲ್ಲಾಗಲಿ ಆ ಥರ ಕ್ಯಾರಿ ಮಾಡಿದ್ದಿದ್ರೆ ಚೆನ್ನಾಗಿರೋದು. ಇದು ಪೆದ್ದಿ ಮೂವಿಲಿ ಇದೇ ಥರ ಲುಕ್ ಇದೆ ಅಂತ ಅನಿಸುತ್ತೆ ಶಿವರಾಜ್ ಕುಮಾರ್ ಅವ್ರದ್ದು. ಅದೇ ಥರ ಕ್ಯಾರಿ ಮಾಡಿದ್ದಾರೆ, ಅದು ಮತ್ತಿನೇನು ತೆಗಿಯೋದು ಅಂತ. ಸೊ ಎಲ್ಲೋ ಒಂಚೂರು ಮಿಸ್ ಔಟ್ ಆಯಿತಾ, ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ನೋಡೋಣ, ನಾನು ತಿಳ್ಕೊತೀನಿ ಅಂತ ಹೇಳ್ತಾ, ನಿಮಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ. ಸುಮ್ಮನೆ ನೋಡ್ತೀರಪ್ಪ, ಒಂದು ಸಬ್ಸ್ಕ್ರೈಬ್ ಮಾಡಲ್ವ ನೀವು, ಮಾಡ್ತೀರಾ ಅಂತ ಹೇಳ್ತಾ